ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಈಗ ಮದುವೆ ಮನೆಯಲ್ಲಿ ಮಾಡುವ ಶಾವಿಗೆ ಪಾಯಸವನ್ನು ಮಾಡುವುದು ಹೇಗೆ ಎಂದು ನೋಡೋಣ. ನಾನು ಮಾಡಿದ ರೀತಿಯಲ್ಲಿಯೇ ನೀವು ಮಾಡಿ, ಆಗ ಶಾವಿಗೆ ಪಾಯಸ ತುಂಬ ರುಚಿಯಾಗಿ ಸೂಪರಾಗಿ ಇರುತ್ತೆ. ನಾನು ಮೋನಾ ನಂದು ಚಾನಲ್ಗೆ ಸ್ವಾಗತ. ಮೊದಲು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಡಿ. ಅದರಲ್ಲಿ 3 ಸ್ಪೂನ್ ತುಪ್ಪವನ್ನು ಹಾಕಿ. ತುಪ್ಪ ಬಿಸಿಯಾದ ನಂತರ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ. ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸಿ ಹುರಿಯಿರಿ. ಇದನ್ನು ಒಂದು ಪ್ಲೇಟಿನಲ್ಲಿ ಎತ್ತಿಟ್ಟುಕೊಳ್ಳಿ. ಅದೇ ಪಾತ್ರೆಗೆ 1 ಕಪ್ ಶಾವಿಗೆಯನ್ನು ಹಾಕಿ ಹುರಿದುಕೊಳ್ಳಿ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆಯನ್ನು ಹಾಕಿದ್ದೇನೆ, ಆದ್ದರಿಂದ ನನಗೆ ಜಾಸ್ತಿ ಟೈಮ್ ಹುರಿದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೀವು ಮಾಮೂಲಿ ಶಾವಿಗೆ ಹಾಕಿದ್ದಲ್ಲಿ ಅದನ್ನು ಕಂದು ಬಣ್ಣ ಬರುವವರೆಗೆ ಹುರಿಯಿರಿ. ಹುರಿದ ನಂತರ ಇದಕ್ಕೆ 3 ಕಪ್ ಬಿಸಿಯಾದ ನೀರನ್ನು ಹಾಕಿ. ನೀರನ್ನು ಮೊದಲೇ ಬಿಸಿ ಮಾಡಿ ಇಟ್ಟುಕೊಂಡಿರಿ. ಶಾವಿಗೆಯನ್ನು ನೀರಿನಲ್ಲಿ 90 ಭಾಗದಷ್ಟು ಬೇಯಿಸಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಕೇಸರಿ ಹೂವನ್ನು ಸೇರಿಸಿ. ಈಗ ಇದರಲ್ಲಿ 2.5 ಕಪ್ನಷ್ಟು ಗಟ್ಟಿಯಾದ ಕಾಯಿಸಿದ ಹಾಲನ್ನು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಳ್ಳಿ. ಹುರಿದ ದ್ರಾಕ್ಷಿ ಗೋಡಂಬಿ ಸೇರಿಸಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬಾದಾಮ್ ಪೌಡರನ್ನು ಸೇರಿಸಿ. ನಾನಿಲ್ಲಿ 10 ರೂಪಾಯಿಯ ಒಂದು ಪ್ಯಾಕೆಟನ್ನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಕಪ್ ಸಕ್ಕರೆಯನ್ನು ಸೇರಿಸಿ. ನಿಮಗೆ ಹೆಚ್ಚಿಗೆ ಸಿಹಿ ಬೇಕೆನಿಸಿದರೆ ಇನ್ನೂ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ನೋಡಿದಿರಲ್ಲ, ರುಚಿಯಾಗಿರುವ ಮತ್ತು ಸೂಪರಾಗಿ ಕಾಣುವ, ಬಾಯಲ್ಲಿ ನೀರು ತರಿಸುವಂತಹ ಶಾವಿಗೆ ಪಾಯಸವನ್ನು ನೀವು ಒಮ್ಮೆ ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಹದಕ್ಕೆ ಬಂದ ನಂತರ ಸ್ಟವನ್ನು ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲನ್ನು ತೆಗೆದುಕೊಂಡು ಅದರಲ್ಲಿ ಸರ್ವ್ ಮಾಡಿಕೊಳ್ಳಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ. ಧನ್ಯವಾದಗಳು.